ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೋನು ಸ್ಪೆಷಲ್. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನೀವು ನೋಡ್ತಾ ಇರೋ ವಿಡಿಯೋ ಕೆಳಗೆ ಈ ರೀತಿ ರೆಡ್ ಕಲರಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲೇ ಬೆಲ್ ಐಕನ್ ಕಾಣಿಸುತ್ತೆ, ಅದ್ರ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಆಲ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ನಾನು ಮಾಡೋ ವೀಡಿಯೋಸ್ ಪ್ರತಿಯೊಂದು ನೋಟಿಫಿಕೇಷನ್ ಆಗಿ ಬರುತ್ತೆ. ಹಾಗೆ ಇಲ್ಲಿ ಕಾಣಿಸ್ತಾ ಇರೋ ಲೈಕ್ ಬಟನ್ ಮೇಲೆ ಕೂಡ ಪ್ರೆಸ್ ಮಾಡಿ. 10 ರಿಂದ 15 ದಿನಗಳವರೆಗೆ ಕೊತ್ತಂಬರಿ ಸೊಪ್ಪನ್ನು ಫ್ರೆಶ್ ಆಗಿ ಇಡೋದು ಹೇಗೆ ಅಂತ ಹೇಳಿ ತಿಳ್ಕೊಳ್ಳೋಣ ಬನ್ನಿ. ಇವತ್ತು ಮೊದಲಿಗೆ ಈ ರೀತಿ ಕಟ್ಟನ್ನೆಲ್ಲ ಬಿಡಿಸ್ಕೊಂಡು ನೋಡಿ, ಈಗ ಬೇರುಗಳಲ್ಲೆಲ್ಲ ಎಷ್ಟು ಮಣ್ಣಿದೆ. ನಾವು ಇದನ್ನು ಹಾಗೆ ಇಟ್ಟರೆ ಸೊಪ್ಪು ಬೇಗನೆ ಕೊಳ್ತೋಗುತ್ತೆ. ಇದನ್ನು ಕಟ್ ಮಾಡಿ ತೆಗಿಬೇಕು. ಸ್ವಲ್ಪ ಸ್ವಲ್ಪನೇ ತೆಗೆದುಕೊಂಡು ಈ ರೀತಿಯಾಗಿ ಹಿಂದ್ಗಡೆ ಏನಿರುತ್ತೆ ಈ ಬೇರು ಮತ್ತು ಕಡ್ಡಿಗಳು, ಇದನ್ನೆಲ್ಲ ಕಟ್ ಮಾಡಿ ಹಾಕಬೇಕಾಗತ್ತೆ. ಈ ರೀತಿಯಾಗಿ ಎಲ್ಲ ಸೊಪ್ಪುಗಳನ್ನ ಕಟ್ ಮಾಡಿಕೊಂಡು ಒಂದು ಕಡೆ ಇಟ್ಕೊಳ್ಳೋಣ. ಅದರಲ್ಲೂ ಈ ಬೇಸಿಗೆ ಕಾಲದಲ್ಲಂತೂ ಬೇಗನೆ ಬಾಡಿ ಹೋಗುತ್ತೆ, ಹಾಗಾಗಿ ತುಂಬಾ ಕೇರ್ಫುಲ್ಲಾಗಿ ನಾವು ಇಟ್ಕೋಬೇಕಾಗತ್ತೆ ಸೊಪ್ಪುಗಳು ತಂದ ಮೇಲೆ. ನೋಡಿ, ಈ ರೀತಿಯಾಗಿ ಕಟ್ ಮಾಡಿಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿರೋಣ. ನೋಡಿ, ನಾನು ಇದೆಲ್ಲ ಕಟ್ ಮಾಡಿ ಹಾಕಿರೋ ಅಂತ ಎಷ್ಟು ವೇಸ್ಟೇಜ್ ಸಿಕ್ಕಿದೆ ನೋಡಿ. ಇವಾಗ ಇದನ್ನೆಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಿಮ್ಗೇನಾದರೂ ಕೊಳ್ತಿರೋ ಅಂಥ ಸೊಪ್ಪಿದ್ರೆ ಅಥವಾ ಬೇರೆ ಸೊಪ್ಪುಗಳು ಕೂಡ ಒಂದೊಂದ್ಸರಿ ಸೇರಿಕೊಂಡಿರುತ್ತೆ, ಅದನ್ನು ನೋಡಿ ತೆಗೆದುಹಾಕಿ. ಇದನ್ನು ಯಾವುದೇ ಕಾರಣಕ್ಕೂ ನೀರಲ್ಲಿ ತೊಳೆಯೋಕ್ಕೆ ಹೋಗಬೇಡಿ. ತೊಳೆದ್ರೆ ನಮಗೆ ಬೇಗನೆ ಕೊಳ್ತೋಗುತ್ತೆ. ನೀವು ಸ್ವಲ್ಪ ಸ್ವಲ್ಪನೇ ತೊಗೋತೀರಲ್ವ ಅಡುಗೆ ಮಾಡಲಿಕ್ಕೆ ಅಂತೇಳಿ, ಆ ಟೈಮಲ್ಲಿ ನೀವು ವಾಶ್ ಮಾಡಿಬಿಟ್ಟು ಯೂಸ್ ಮಾಡಿ. ಇವಾಗ ಈ ರೀತಿ ಎಲ್ಲ ನೀಟಾಗಿ ಆರಿಸ್ಕೊಂಡಾದ್ಮೇಲೆ ನಾವು ಒಂದು ನ್ಯೂಸ್ ಪೇಪರ್ ತೊಗೊಳ್ಳೋಣ. ಈ ರೀತಿ ನ್ಯೂಸ್ ಪೇಪರ್ ಮೇಲೆ ಇಟ್ಬಿಟ್ಟು ನೀಟಾಗಿ ನಾವು ಕವರ್ ಮಾಡಬೇಕಾಗತ್ತೆ. ನ್ಯೂಸ್ ಪೇಪರು ಅಥವಾ ಟಿಶ್ಯೂ ಪೇಪರು ಯಾವುದ್ರಲ್ಲಿ ಬೇಕಾದರೂ ಇಡ್ಬೋದು. ಇವತ್ತು ನಾನು ಹೇಳ್ತಾ ಇರೋ ಈ ಟಿಪ್ನ ಫಾಲೋ ಮಾಡಿ ನೀವು 10 ರಿಂದ 15 ದಿನಗಳವರೆಗೂ ಆರಾಮವಾಗಿ ಇಟ್ಕೋಬೋದು. ಈ ರೀತಿ ಅದೆಲ್ಲ ನೀಟಾಗಿ ಪ್ಯಾಕ್ ಮಾಡಿದ ಮೇಲೆ ಒಂದು ಡಬ್ಬದಲ್ಲಿ ಈ ರೀತಿ ಇಡಬೇಕಾಗತ್ತೆ. ಈ ರೀತಿ ಎಲ್ಲ ಡಬ್ಬದಲ್ಲಿ ಇಟ್ಟಾದಮೇಲೆ ನಾನು ಈ ಡಬ್ಬನ ಫ್ರಿಡ್ಜ್ ಒಳಗಡೆ ಇಡ್ತೀನಿ. ನಿಮಗೆ ನಾನು ಒಂದು 8 ರಿಂದ 10 ದಿನಗಳಾದಮೇಲೆ ಇದನ್ನು ತೆಗೆದು ತೋರಿಸ್ತೀನಿ. ನಾನಿವಾಗ ನಿಮಗೆ ಒಂದು 8 ದಿನಗಳಾದಮೇಲೆ ಈ ಬಾಕ್ಸ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ನಾವು ಹಾಕಿ ಇಟ್ಟಿದ್ದಂಥ ನ್ಯೂಸ್ ಪೇಪರೆಲ್ಲ ಸ್ವಲ್ಪ ನೀರಾಗಿದೆ. ಈ ಟೈಮಲ್ಲಿ ನಾವೇನು ಮಾಡಬೇಕಪ್ಪ ಅಂದರೆ ಈ ನ್ಯೂಸ್ ಪೇಪರ್ನ ನಾವು ಚೇಂಜ್ ಮಾಡಬೇಕಾಗತ್ತೆ. ನೋಡಿ, ನಾವು ಹೇಗಿಟ್ಟಿದ್ದು ಅದೇ ರೀತಿ ಇದೆ, ಎಲ್ಲೂ ಕೂಡ ಸ್ವಲ್ಪನೂ ಕೂಡ ಬಾಡಿಲ್ಲ. 1 ಅಥವಾ 2 ಎಲೆ ಏನಾದರೂ ಸ್ವಲ್ಪ ಏನಾದರೂ ಬಾಡಿದಂಗೆ ಆಗಿದ್ರೆ ಅಥವಾ ಕೊಳ್ತಂಗೆ ಆಗಿದ್ರೆ ಅಂಥದನ್ನು ತೆಗೆದಾಕ್ಬಿಡಿ. ಅದನ್ನು ತೆಗೆದಾಕಿ ಮತ್ತೆ ನ್ಯೂಸ್ ಪೇಪರ್ನ ಚೇಂಜ್ ಮಾಡಿ. ಹಾಗೆ ಆ ಡಬ್ಬದಲ್ಲಿ ಏನು ನೀರಿನ ಅಂಶ ಇರುತ್ತೆ ಅದನ್ನು ಕೂಡ ನೀಟಾಗಿ ವೈಪ್ ಮಾಡ್ಕೊಳ್ಳಿ. ಮತ್ತು ನೀವು ಅದೇ ರೀತಿಯಾಗಿ ನಾನು ಮುಂಚೆ ಯಾವ ರೀತಿ ತೋರಿಸ್ಕೊಟ್ನೋ ಅದೇ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಇಟ್ಕೋಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಕೊತ್ತಂಬರಿ ಸೊಪ್ಪನ್ನು ಯಾವ ರೀತಿ ಫ್ರೆಶ್ ಆಗಿಡೋದು ಅಂತ ಹೇಳ್ಬಿಟ್ಟು. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಾನು ಮತ್ತೆ ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.